ದೀಪಾವಳಿ ಹಬ್ಬದ ಪ್ರಯುಕ್ತ ಸಮೃದ್ಧಿ ಡೆವಲಪರ್ಸ್ ವತಿಯಿಂದ ಸಮೃದ್ಧಿ ಫೆಸ್ಟ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಭೋಗಾತಿಯ ಖಾಸಗಿ ರೆಸ್ಟೋರೆಂಟ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಮೃದ್ಧಿ ಗ್ರೂಪ್ನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಉದ್ಯೋಗಿಗಳಿಗಾಗಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನ ತ್ರಿಪುರ ಭೈರವಿ ಮಠದ ಶ್ರೀ ಕೃಷ್ಣಾನಂದ ಸ್ವಾಮೀಜಿ ಹಾಗೂ ಇನ್ನಿತರ ಗಣ್ಯರು ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದ್ರು. ಈ ಒಂದು ಬೆಳಕಿನ ಹಬ್ಬದ ಜೊತೆಯಲ್ಲಿ ಸಮೃದ್ಧಿ ಫೆಸ್ಟ್ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ನಮ್ಮ ಸಂಪ್ರದಾಯದಂತೆ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ವೇದಿಕೆ ಮೇಲೆ ಇರುವಂತಹ ಗಣ್ಯರು ಪ್ರಾರಂಭಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ಹೊಡೆಯೋದ್ರ ಮೂಲಕ ನಮ್ಮ ಸಮೃದ್ಧಿ ಫೆಸ್ಟ್ ಏನು ಪ್ರಾರಂಭವಾಗ್ತಾ ಇದೆ ಅದು ಅಧಿಕೃತವಾಗಿ ಪ್ರಾರಂಭವಾಗ್ತಾ ಇದೆ. ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಸ್ಟಿಲ್ ಅಲ್ಲೇ ಸರ್, ಒಂದು ನಿಮಿಷ ಸರ್, ಹಂಗೆ ಇರಲಿ ಸರ್. ಸರ್ ದೇವರ ಪ್ರಾರ್ಥನೆ ಮುಂದೆ ತುಂಬ ಬರ್ತಲ್ಲ ಆಸೆ. ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ ಗಂಗೆ ತಾನು ಭವಿಪ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವೇ ಬಿಚ್ಚಿಡುವೆವೋ ಗುರುವೇ ಪಾಪವಿದೆ, ಪುಣ್ಯವಿದೆ, ನರಕವಿದೆ, ನಾಕವಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದಯಮಾಡಿಸಿರುವ ಶ್ರೀಮತಿ ಅವರಿಗೂ ಮತ್ತು ಸಭೆಯಲ್ಲಿರುವ ಎಲ್ಲರಿಗೂ ನಮಸ್ಕಾರ. ನಾನು ಕನ್ನಡಿ ನೋಡ್ಕೋತೀನಿ, ಏನು ಅಂತ ತೆಗೆದಾಕುವಂತ ಫಿಗರ್ ಇಲ್ಲ, ಸುಮಾರಾಗಿದೆ. ಅದನ್ನ ಸ್ಟೇಜ್ ಮೇಲೆ ಕೂತ್ಕೊಂಡು ಬಹಳ ಡಲ್ಲ ಎಲ್ಲ ಒಬ್ಬೊಬ್ರು ಪೇಸ್ಟ್ರಿ ಕೇಕ್ ಇದ್ದಂತ. ನಾನು ಮೊದಲ ಸಲ ಕಾರ್ತಿಕ್ ಅವರು ನೋಡ್ತೀನಿ. ಅವ್ರು ಬಂದಾಗ ಇವರೇ ಈ ಗ್ರೂಪಿನ MD ಅಂತ ನನಗೇನು ಇಮ್ಯಾಜಿನೇಷನ್. MD ಅವ್ರ ಮಗ ಇರ್ಬೋದು ಅಥವಾ ಯಾರೋ ಈ ಕಾರ್ಯಕ್ರಮ ಕರೆದ ಇನ್ಯಾರೋ ಸೆಲೆಬ್ರಿಟಿ ಇರ್ಬೋದು. ಅಷ್ಟೇ ನನ್ಗನ್ಸಿದ್ದ. ಅದರ ವೇದಿಕೆ ಮೇಲೆ ಅವರು ಬಂದ ಮೇಲೆ ಕೌಸಲ್ಯ ಅವರ ಬಗ್ಗೆ ಮಾತಾಡಿದ ಮೇಲೆ ಐ ಮೀನ್ ಇಟ್, ಐ ಆಮ್ ಥ್ರಿಲ್ಡ್. ನಮ್ದು ರೋಮಾಂಚನ. ಗೋಪಾಲಕೃಷ್ಣ ಅಡಿಗರದ ಒಂದು ಪದ್ಯ ಇದೆ. ಪದ್ಯದಲ್ಲಿ ಒಂದು ಸಾಲು, ಅಣುವಿನಲ್ಲೂ ಆ ಮಹತ್ವ ಬಿತ್ತದಂತೆ ಮಲಗಿದೆ. ನಮ್ಮೆಲ್ಲರಿಗೂ ಇಟ್ ಇಸ್ ದ ಮೋಸ್ಟ್ ಮೋಟಿವೇಶನಲ್ ಫ್ಯಾಕ್ಟರ್. ಅಣುವಿನಲ್ಲೂ ಆ ಮಹತ್ವ ಬಿತ್ತದಂತೆ ಮಲಗಿದೆ. ಒಂದು ಅಣು ಕಣ್ಣಿಗೆ ಕಾಣಿಸದಷ್ಟು ಸೂಕ್ಷ್ಮವಾಗಿರುವಂತಹ ಅಣುವಿನಲ್ಲಿ ಕೂಡ ಏನೋ ಮಹತ್ತಾದ್ದು ಘಟಿಸಬಹುದು ಅನ್ನೋದು ಸುಪ್ತವಾಗಿರುತ್ತದೆ. ಅದನ್ನ ಪ್ರಚೋದಿಸಿ ಎಬ್ಬಿಸ್ಬೇಕು. ಅಥವಾ ಹೀಗೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆನಂದ ಮರದ ಬೀಜ ಇರುತ್ತೆ, ಅದೊಂದು ಸಾಸಿವೆ ಕಾಯಿಗಿಂತ ಸಣ್ಣ, ಒಂದು ಸಾಸಿವೆಗಿಂತ ಸಣ್ಣ ಆನಂದ ಮರದ ಬೀಜ. ಆದ್ರೆ ಆ ಬೀಜದ ಗರ್ಭದ ಒಂದು ಆನಂದ ಮರ ಇದೆ.
ಸಮೃದ್ಧಿ ಗ್ರೂಪ್ ಆಫ್ ಕಂಪನಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಉದ್ಯೋಗಿಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ವರ್ಷದಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡಿರ್ತಾರೆ ಅಂತವರನ್ನ ಗುರುತಿಸಿ ಪ್ರೋತ್ಸಾಹಿಸುವ ಸಲುವಾಗಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಸಮೃದ್ಧಿ ಗ್ರೂಪ್ ಆಫ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ತಿಳಿಸಿದರು. ಹೌದು ಸರ್, ಸರ್ ನಮ್ಮದು ಇದು ಸಮೃದ್ಧಿ ಗ್ರೂಪ್ ಅಂತೇಳಿ 2021ರಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಇದು ನಾವು ವರ್ಷ ಕಂಪ್ನಿಗೆ ಸ್ಟಾಫಿಗೋಸ್ಕರ ರಿವಾರ್ಡ್ಸ್ ಮತ್ತು ರೆಕಗ್ನೈಸೇಷನ್ ಅಂತೇಳಿದರೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ಅವರು ಏನು ಒಂದು ವರ್ಷಕ್ಕೊಮ್ಮೆ ಒಂದು ಅವರಿಗೆ ಸನ್ಮಾನ ಮಾಡಬೇಕು ಅಥವಾ ಅವರೊಂದು ರಿವಾರ್ಡ್ಸ್ ಏನು ಒಂದು ಶ್ರಮ ಪಟ್ಟಿರ್ತಾರೆ ಆ ಶ್ರಮಕ್ಕೆ ನಮ್ಮ ಕಡೆಯಿಂದ ಒಂದು ಅವರಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಕೆಲಸ ಸರ್. ಆ ಒಂದು ಫಂಕ್ಷನಲ್ಲಿ ಇದು ಮಾಡ್ತಾಯಿದ್ದೀವಿ. ಎಷ್ಟು ಜನ ನಿಮ್ಮ ಸ್ಟಾಫ್ ಇದ್ದಾರೆ ಸರ್? ಸರ್ ನಮ್ಮಲ್ಲಿ ಒಂದು 300 ಜನ ಇದ್ದಾರೆ ಸರ್. ಈಗ ಯಾವೆಲ್ಲ ರೀತಿ ಕಾರ್ಯಕ್ರಮಗಳು ಸರ್ ಈಗ ಕಾರ್ಯಕ್ರಮಗಳಂತೇಳಿದ್ರೆ ಈಗ ಗೆಸ್ಟ್ಗಳೆಲ್ಲ ಬಂದು ಹೋಗಿದ್ದಾರೆ ಸರ್. ಕೃಷ್ಣಗೌಡರು ಸರು, ಸ್ವಾಮೀಜಿಯವರು, ಸೋಮಶೇಖರ್ ಸರ್ ಎಲ್ಲ ಬಂದು ಹೋಗಿದ್ದಾರೆ. ಈಗ ಅವರಿಗೆ ಅವ್ರದ್ದಾದಂಥ ಒಂದು ಎಂಟರ್ಟೈನ್ಮೆಂಟ್ ಸ್ವಲ್ಪ ಪ್ರೋಗ್ರಾಮ್ಗಳು, ಡ್ಯಾನ್ಸು ಅದೆಲ್ಲ ಮಾಡ್ತಾರೆ. ಸೊ ನಂತರ ಮತ್ತೆ ಅವರಿಗೆ ಸರ್ಟಿಫಿಕೇಟ್ಗಳು, ಅವರಿಗೆ ಏನು ಒಂದು ಈ ವರ್ಷದಲ್ಲಿ ಏನು ಅವರು ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ದಾರೆ ಅದ್ರ ಪ್ರಯುಕ್ತವಾಗಿ ಅವರಿಗೆ ಎಲ್ಲದೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್. ಸಂಸ್ಥೆಗೆ ಎಂಪ್ಲಾಯಿಗಳ ಒಂದು ಬೆನ್ನೆಲುಬು ನಿಮ್ಮ ಸಂಸ್ಥೆ. ಹೌದು ಸರ್, ಖಂಡಿತವಾಗ್ಲೂ ಸರ್. ಸರ್ ನಾವು ಅವ್ರಿಗೆ ಹೇಳೋದು, ಕಂಪನಿಲಿ ನೀವೇನು ಕೆಲಸ ಮಾಡ್ತೀರಾ, ಯಾವುದೇ ಒಂದು ಕೆಲಸ ಮಾಡಿದ್ರೂ ಪ್ರೀತಿ ವಿಶ್ವಾಸದಿಂದ ಮಾಡಿ. ಸೊ ಕಂಪನಿನ ನೀವು ಬೆಳೆಸಿದ್ರೆ ಅವ್ರು ಬೆಳೆದ ಹಾಗೆ ಸರ್. ಸೊ ಒಂದು ಸಂಸ್ಥೆ ಬೆಳೆದ್ರೆ ಆ ಎಂಪ್ಲಾಯೀಸ್ಗಳು ಬೆಳೆದ ಹಾಗೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಒಂದು ಕಾರ್ಯಕ್ರಮದಲ್ಲಿ ಸಾಹಿತಿ ಪ್ರೊಫೆಸರ್ ಕೃಷ್ಣೇಗೌಡ, ಕಂದಾಯ ಇಲಾಖೆಯ ಉಪ ಆಯುಕ್ತರಾದ ಸೋಮಶೇಖರ್ ಹಾಗೂ ಶ್ರೀಮತಿ ನಿರ್ಮಲಾ ಉಪಸ್ಥಿತರಿದ್ದರು.